ಜೈ ಶ್ರೀರಾಮ್, ವಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ ಸ್ವಾಗತ ಸುಸ್ವಾಗತ. ಡೇ 36 ಇವತ್ತು. ಏನೇನು ತಿನ್ಕೊಂಬಂದೆ ನೋಡ್ಕೊಂಬನ್ನಿ. ಬೆಳಗ್ಗೆ ಫಸ್ಟ್ ಮೀಲಲ್ಲಿ ಓಟ್ ಮೀಲೇ ಕೆಟ್ಟೋಗಿತ್ತು, ಹುಳಿ ಬಂದಿತ್ತು. ಸೊ ತುಂಬ ಮೂಡ್ ಆಫ್ ಆಯಿತು. ಯಾಕೆ ಅಂತ ಎದ್ದೋಗಿ ನೋಡಿದ್ರೆ ಫ್ರಿಜ್ ಕೆಟ್ಟೋಗಿತ್ತು. ಅದಾದಮೇಲೆ ಸೆಕೆಂಡ್ ಮೀಲಲ್ಲಿ ಚಿಕನ್ ಫ್ರೈಡ್ ರೈಸ್, ಸ್ವಲ್ಪ ಸೌತೆಕಾಯಿ, ಬೀಟ್ರೂಟು, ರಾಯ್ತ. ಏನೂ ಹಾಗೇ ಇಲ್ಲ ಅನ್ನೋ ಹಾಗೆ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಡಯಟ್ ಕೋಕ್ ಕುಡಿದು ಖುಷಿಯಾಗಿ ಮಾತಾಡಿಕೊಂಡು ವಾಪಸ್ ಸೀದಾ ಮನೆಗೆ ಬಂದು ಚೀಟ್ ಮೀಲ್ ತೊಗೊಳ್ಳೋಣ ಅಂತ ಹೋದೆ. ಚೀಟ್ ಮೀಲಲ್ಲಿ ಸ್ವಲ್ಪ ಮೈನಸ್ ಹಾಕಿಸ್ಕೊಂಡು ಒಂದು ಶೋರ್ಮ ತಿಂದು, ಸ್ವಲ್ಪ ಮೆಣಸಿನ್ಕಾಯಿ, ಕ್ಯಾರೆಟು, ಒಂದೇ ಒಂದು ಪೀಸ್ ಚಿಕನ್ ಟಿಕ್ಕಾ ತಿಂದು ಬೀಚಿಗೆ ಹೋಗಿ ಬೇವರ್ಸಿ ಥರ ತಲೆ ಕೆರ್ಕೊಂಡು ಯೋಚನೆ ಮಾಡ್ತಾ ಹೇಗಪ್ಪ ನಾಳೆ ಓಟ್ ಮೀಲು, ಹೇಗಪ್ಪ ಫ್ರಿಜ್ ರೆಡಿ ಮಾಡಿಸೋದು ಅಂತ ಫ್ರೂಟ್ಸ್ ತಿಂತಾ ಕೂತಿದ್ದೆ. ಫ್ರೂಟ್ಸ್ ಎಲ್ಲ ತಿಂದು ಮುಗಿಸ್ಬೇಕಾದ್ರೂ ತಲೆಯಲ್ಲೆಲ್ಲ ಬರೀ ಯೋಚನೆ ಓಡ್ತಿತ್ತು. ನೋಡುವ, ನಾಳೆ ಏನಾದ್ರು ಕೆಲಸ ಮಾಡಿ ದುಡ್ದು ಹೆಂಗಾರು ಮಾಡಿ ಫ್ರಿಜ್ ರಿಪೇರಿ ಮಾಡಿಸೋಣ. ಅಷ್ಟೋ ತನಕ ನನ್ನ ಫ್ರಿಜ್ಜಲ್ಲಿರೋ ಪ್ರೋಟೀನ್ ಫುಡ್ಡು ಯಾವುದೋ ಹಾಳಾಗಿರಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಅಪ್ರಾಕ್ಸಿಮೇಟ್ಲಿ ಒಂದು 10 ಡೇಸಿಂದೆಲ್ಲ ಫುಡ್ ಸ್ಟ್ಯಾಕ್ ತಂದು ಹಾಕಿದ್ದೆ. ಕೆಟ್ಟೋದ್ರೆ 2,500 ಹಾಳಾಯಿತು. ಪ್ಲಸ್ ಫ್ರಿಜ್ಜಿಗೆ ಮತ್ತೆ 1,000-2,000 ಖರ್ಚು. ಹೇಗೆ ಬದುಕಿದ್ರು ಜೀವನ ಕಷ್ಟ ಅನ್ನಂಗೆ ಆಗ್ತಾಯಿದೆ. ನೋಡೋಣ, ಜರ್ನಿ ಆದರೆ ಬಿಡಲ್ಲ ಯಾವುದೇ ಕಾರಣಕ್ಕೂ. ಅಷ್ಟೇ ಕಷ್ಟ ಆದರೂ ಸೋಲೋದು ಸತ್ತ ಮೇಲೆ ಅಂತ ಅಂದ್ಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.